ಇಲ್ಲ, ಈಗ ನಾವಾಯ್ತು ಅನ್ನಸಬ್ ಜೊಲ್ಲೆರಿ ರಮೇಶ್ ಕತ್ತಿ ಅವ್ರ ಫ್ಯಾಮಿಲಿಗೆ ನಮಗೆ ವೈಯಕ್ತಿಕ ಏನೂ ಜಗಳಿಲ್ಲ. ನಮಗೂ ಅವ್ರಿಗೆ ಯಾವುದೂ ಇಲ್ಲ. ರಾಜಕೀಯವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವೆ. ಅವ್ರ ವಿಚಾರ ಬೇರೆ ಇದೆ, ನಮ್ಮ ವಿಚಾರ ಬೇರೆ ಇದೆ. ಅದನ್ನ ಬಿಟ್ಟು ರಮೇಶ್ ಕತ್ತಿ ಅವ್ರಿಗೆ, ನಿಖಿಲ್ ಕತ್ತಿ ಅವ್ರಿಗೆ ವೈಯಕ್ತಿಕ ನಾವು ಯಾವುದೂ ಸಮಸ್ಯೆ ಮಾಡಿಲ್ಲ, ಮಾಡೋದಿಲ್ಲ. ಆದರೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಆಗ್ತೈತಿ, ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಅದು ನೋಡೋಣ ಮುಂದೆ ಸರಿ ಆಗ್ತೈತಿ ಇಲ್ಲೋ ಗೊತ್ತಿಲ್ಲ. ಎಲ್ಲ ತಿಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ 11 ತಾಲೂಕೆಲ್ಲ ಮುಗಿದ್ರಿ ಅಂದ್ರೆ ಮೊದಲೇ ಡಿಸೈಡ್ ಮಾಡಿದ್ವಿ. ಅಥಣಿ, ಕಾಗವಾಡ, ಚಿಕ್ಕೋಡಿ, ಹುಕ್ಕೇರಿ ಅವು 4 ತಾಲೂಕು ಚುನಾವಣೆ ಅಂದರೆ ಪ್ರಚಾರ ಹೋಗೋದು ಬೇಡ ಅಂತೇಳಿ ಈಗ ಅದನ್ನು ಮತ್ತೆ ಚರ್ಚೆ ನಡೆದಿದ್ದಾರೆ. ಇನ್ನೊಂದು 2 ತಾಲೂಕಿಗೆ ಹೋಗ್ಬೇಕೇನೋ ಅಂತೆಲ್ಲ ಚರ್ಚೆ ನಡೆದಿದೆ. ಅದನ್ನು ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ. ಹಾಂ, ಇಲ್ಲ ಅವರು ಅದೇನು ರೀ ನಮ್ಮ ಹೆಸರು ಓಡಾಡ್ತಾರೆ ಅವ್ರಿ. ಖರೆ ನಾವು ಅವ್ರಿಗೆ ನಿಲ್ಲ ಅಂತ ಹೇಳಿಲ್ರಿ. ನಾವು ರಾಮದುರ್ಗ ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ. ಆದರೂ ಮಲ್ಲನೇ ಯಾದವ್ ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ. ನಾವು ಯಾರಿಗೂ ಇಲ್ಲ. ಇನ್ನೂ ಎಲ್ಲ ಹಿರಿಯರನ್ನ ಕೇಳಿ ಫೈನಲ್ ಮಾಡ್ತಪ್ಪ ಅಂದರು ಅವ್ರು ಅಡ್ಡಾಡತ್ತಾರೆ. ನಮಗೇನು ಹೇಳಿಲ್ಲ ಅವ್ರು ಚುನಾವಣೆ ಮಾಡ್ರೆ ನಮ್ದು ಇನ್ನೂ ಅದ್ರ ನಮ್ದು ಕ್ಯಾಂಡಿಡೇಟ್ ಬೇರೆನೇ ಆಗ್ತೈತ್ರಿ ಅವ್ರು ನಿಂತರು ಅಂದ್ರೆ.